ನಮಸ್ತೆ ಎಲ್ರಿಗೂ. ನನಗೆ 2 ಮಕ್ಕಳಾಗಿರೋದ್ರಿಂದ ನನಗೆ ತುಂಬ ಜನ ಕೇಳೋರು, "2 ಮಕ್ಕಳನ್ನು ಹೇಗೆ ಮಲಗಿಸ್ತೀಯ? 2 ತೊಟ್ಲಿದಾವ?" ಅಂತ. ಬಟ್ ಇಲ್ಲ, ನನ್ನ ಹತ್ರ ಇರೋದು ಒಂದೇ ತೊಟ್ಲು. ಆ ಒಂದೇ ತೊಟ್ಲಲ್ಲಿ ನಾನು ಇಬ್ಬರನ್ನೂ ಕೂಡ ಮಲಗಿಸ್ತೀನಿ. ಅಂದರೆ ಸ್ನಾನ ಮಾಡಿಸಿದಾಗ ಒಂದು ಟೈಮ್ ಮಲಗಿಸ್ತೀನಿ. ಅದಾದ ನಂತರ ಮತ್ತೆ ಎದ್ದರೆ ನಾನು ಮಂಚದ ಮೇಲೆ ಹಾಕ್ಕೊಳ್ತೀನಿ, ಮತ್ತೆ ತೊಟ್ಲೊಳಗೆ ಹಾಕೋದಿಲ್ಲ. ಅಕಸ್ಮಾತ್ ಮತ್ತೆ ತೊಟ್ಲಿಗೆ ಹಾಕಬೇಕು ಅಂದರೆ ಸಂಜೆ ಒಂದು ಟೈಮ್ ಏನಾದರೂ ಅವರಿಗೆ ಮತ್ತೆ ಇಬ್ಬರಿಗೂ ಒಟ್ಟಿಗೆ ನಿದ್ದೆ ಬಂದರೆ ಮಾತ್ರ ನಾನು ಮತ್ತೆ ಒಟ್ಟಿಗೆ ತೊಟ್ಲಿಗೆ ಹಾಕ್ತೀನಿ. ಇನ್ನು ನೈಟ್ ಟೈಮ್ ನಾವು ಮಕ್ಕಳನ್ನ ತೊಟ್ಲಿಗೆ ಹಾಕಿ ಮಲಗೋದಿಲ್ಲ. ಒಂದು ಪಾಪು ನನ್ನ ಹತ್ರ ಮಲ್ಕೊಳ್ಳುತ್ತೆ, ಹಾಗೆ ಇನ್ನೊಂದು ಪಾಪು ಅಮ್ಮನ ಹತ್ರ ಮಲ್ಕೊಳ್ಳುತ್ತೆ. ಆ್ಯಂಡ್ ಈಗೇನೋ ತೊಟ್ಲಿಗೆ ಹಾಕ್ತಿದ್ವಿ, ಬಟ್ ದೊಡ್ಡವರಾಗ್ತಾ ಆಗ್ತಾ 2 ಮಕ್ಕಳನ್ನು ಒಟ್ಟಿಗೆ ತೊಟ್ಲಿಗೆ ಹಾಕೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವಾಗ ಜಾಗ ಸಾಲಲ್ಲ. ಒಬ್ಬರ ಮೇಲೆ ಒಬ್ಬರು ಕಾಲು ಹಾಕ್ತಾರೆ, ಕೈ ಹಾಕ್ತಾರೆ, ಹಾಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದರೆ ಕೂಡ ಅಳ್ತಾರೆ. ಸೊ ಹಾಗಾಗಿ ಎಲ್ಲ ಟೈಮಲ್ಲೂ ನಾನು ಅವರಿಬ್ಬರನ್ನೂ ಒಟ್ಟಿಗೆ ತೊಟ್ಲಲ್ಲಿ ಬಿಡೋದಿಲ್ಲ. ನನ್ನ ಮಗಳಂತೂ ತೊಟ್ಲಂತೂ ಒದ್ದು ಇಡ್ತಾಳೆ. ಆಲ್ರೆಡಿ ತೊಟ್ಲು ಸೈಡೆಲ್ಲ ಹರಿದೋಗ್ತಾ ಇದೆ. ಸೊ ಇನ್ನು ಮುಂದೆ ಜಾಸ್ತಿ ತೊಟ್ಲಿಗೆ ಹಾಕೋಕ್ಕಾಗೋದಿಲ್ಲ. ಈಗ ನೋಡಿ, ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಫಸ್ಟು ಆಟ ಆಡಿದ್ಲು, ಅದಾದ ನಂತರ ಸ್ವಲ್ಪ ತೂಗಿದ ಮೇಲೆ ಇಬ್ಬರು ಚೆನ್ನಾಗಿ ನಿದ್ದೆ